ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕಿರಣ್ ಯಶು ಜೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಹೊಸ ಮನೆಗೆ ಅಡುಗೆ ಮನೆ ಮೇನ್ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ. ಸೊ ಹಾಗಾಗಿ ಆ ಒಂದು ಅಡುಗೆ ಮನೆನ ಮೇಕ್ ಓವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಒಂದಷ್ಟು ಐಟಮ್ಸ್ನ ಆರ್ಡ್ರ್ ಮಾಡಿದ್ದೆ. ಅದೆಲ್ಲ ನೋಡಿ ಇಲ್ಲಿ ಬಂದಿದೆ ಇವಾಗ ಇಷ್ಟು ಐಟಮ್ಸು. ಸೊ ಈ ಒಂದು ಪ್ರಾಡಕ್ಟ್ಸ್ನ ಏನೇನು ತರಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ನಿಮಗೆ ತೋರಿಸ್ತೀನಿ. ಕಿರಣ್ ಅವರು ಕೂಡ ರೆಡಿ ಆಗಿದ್ದಾರೆ. ಸೊ ಇದೊಂದು ಸ್ಟ್ಯಾಂಡ್ನ ಈ ಥರ ತರಿಸ್ಕೊಂಡಿದ್ದೆ. ಇದು ಹೇಗೆ ಹಾಕೋದು ಅಂತ ಹೇಳ್ಬಿಟ್ಟು ಕಿರಣ್ ಯೋಚನೆ ಮಾಡ್ತಾ ಇದ್ದಾರೆ. ಅವರಿಗೆ ಗೊತ್ತಾಗ್ಲಿಲ್ಲ, ಅದಕ್ಕೆ ಏನೋ ತಿಂತಾ ಇದ್ದಾರೆ. ಏನು ತಿಂತಾ ಏನು ತಿಂತಾ ಇದ್ದೀರಾ? ಸೊ ಗೈಸ್ ನೋಡಿ, ನಿಮಗೂ ಎನರ್ಜಿ ಬರಬೇಕು, ಏನಾದರೂ ಕೆಲಸ ಮಾಡ್ಬೇಕಾದ್ರೆ ಗೊತ್ತಾಗ್ಲಿಲ್ಲ ಅಂತಂದರೆ ಪೀನಟ್ ಬಟರ್ ತಿನ್ನಿ, ನೆನಪಾಗುತ್ತೆ. ಏನಾದರೂ ತಿಂತಾ ಇರ್ಬೇಕು, ಒಟ್ಟಿನಲ್ಲಿ ತಿಂತಾ ಇರಬೇಕು ಅಷ್ಟೇ. ಸೊ ಇವಾಗ ಈ ಒಂದು ವಿಡಿಯೋದಲ್ಲಿ ನೀವೇನು ನೋಡ್ತೀರಾ ಅಂದರೆ, ನಾನು ಮೇಕ್ ಓವರ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಯಾವ್ಯಾವ ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೀನಿ. ಸೊ ಯಾವ ಥರ ಸೆಟ್ ಮಾಡೋದು ಅದನ್ನು ಸೊ ಅಂತ ಹೇಳ್ಬಿಟ್ಟು ನೋಡ್ಬೋದು. ಅದಾದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಯಾವ ಥರ ಅಡುಗೆ ಮನೆನ ಅರೇಂಜ್ ಮಾಡಿದ್ದೀವಿ ಅಂತ ನೋಡ್ಬೋದು. ಸೊ ಇವಾಗ ಒಂದೊಂದಾಗಿ ಯಾವ್ಯಾವ ಪ್ರಾಡಕ್ಟ್ ತರಿಸಿದ್ದೀನಿ, ಅದನ್ನು ಹೇಗೆ ಫಿಟ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡೋಣ. ಅದು ಮೇಯ್ನ್ ಇಂಪಾರ್ಟೆಂಟು, ಯಾಕೆಂದರೆ ಎಲ್ಲ ಡಿಸ್ಮ್ಯಾಂಟಬಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈ ಥರ ಅವ್ರು ಏನೂ ಕೊಟ್ಟಿರಲ್ಲ, ಸುಮ್ಮನೆ ಈ ಥರ ಕೊಟ್ಟಿರ್ತಾರೆ, ನಮಗೇನೂ ಗೊತ್ತಾಗ್ತಿಲ್ಲ ಇದರಲ್ಲಿ. ಫಿಗರ್ ಔಟ್ ಮಾಡಬೇಕು ಯಾವ ಥರ ಇದನ್ನು ಸೆಟ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು. ಬನ್ನಿ ಗೈಸ್ ಇವಾಗ ನೋಡೋಣ. ಫೈನಲಿ ಕಿರಣ್ ಅವರು ಇದನ್ನು ಫೈಂಡ್ ಔಟ್ ಮಾಡಿದ್ರು ಹೆಂಗೆ ಹಾಕೋದು ಅಂತ ಹೇಳ್ಬಿಟ್ಟು. ಸೊ ಇನ್ನೂ ಅಷ್ಟೊಂದಿದೆ. ನಾನು ನೋಡೋಕ್ಕೆ ಸ್ವಲ್ಪ ದೊಡ್ಡದು ಕಾಣಿಸ್ತಾ ಇತ್ತು ಆ್ಯಕ್ಚುಲಿ. ಪಕ್ಕದಲ್ಲಿ ಫೋಟೋ ಹಾಕಿರ್ತೀನಿ ಬೇಕಾದರೆ ನೋಡಿ. ಇದು ನೋಡಿದ್ರೆ ಇವಾಗ ಇಷ್ಟೇ ಉದ್ದ ಬಂದ್ಬಿಟ್ಟೈತೆ. ನೋಡೋಣ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಅದ್ರಲ್ಲಿ ಕುಕ್ಕರ್ ಇಡಂಗೆಲ್ಲ ಇತ್ತಪ್ಪ, ಹೆಂಗಿಡೋದು ಅಂತ ಗೊತ್ತಿಲ್ಲ ಇವಾಗ. ಸೊ ನಮ್ಮನೆ ಅಡುಗೆ ಮನೆ ಮಾಡರ್ನ್ ಕಿಚನ್ ಅಲ್ಲ. ಸೊ ಹಾಗಾಗಿ ಈ ಥರ ಐಟಮ್ಸ್ ಎಲ್ಲ ಬೇಕಾಗುತ್ತೆ. ಯಾಕೆಂದರೆ ತುಂಬ ಪಾತ್ರೆಗಳು ಮಾಡ್ಕೋಬಾರ್ದು ಅಂದ್ರೂ ಅಮ್ಮ ಸ್ವಲ್ಪ ಊರಿಂದ ತಂದಿರೋದು ಮತ್ತು ಇಲ್ಲಿಂದ ತೊಗೊಬಂದಿರೋದು ಎಲ್ಲ ಮಿಕ್ಸ್ ಆಗಿ ಜಾಸ್ತಿ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಹೆಂಗಾದರೂ ರೆಡಿ ಮಾಡಿಕೊಳ್ಳೇಬೇಕು. ಇವಾಗ ನೋಡಿ ಇಲ್ಲಿ ಇಷ್ಟು ಮಾಡಿದ್ದಾರೆ, ನೋಡೋಣ ಹೆಂಗಾಗುತ್ತೆ ಅಂತ. ಇದರಲ್ಲಿ ಕುಕ್ಕರ್ ಹೆಂಗಿಡೋದು ಏನು ಅಂತ ಗೊತ್ತಿಲ್ಲ. ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಇಡ್ಬೋದು ಅಂತ ಇತ್ತು. ಇಲ್ಲಿಗೆ ಚಿಕ್ಕ ಕುಕ್ಕರ್, ದೊಡ್ಡ ಕುಕ್ಕರ್, ಚಿಕ್ಕ ಕುಕ್ಕರ್. ಓಕೆ, ಅಲ್ಲೆಲ್ಲ ಚಿಕ್ಕ ಚಿಕ್ಕ ಪಾತ್ರೆನಾ? ಇಲ್ಲಿ ಸಣ್ಣ ಸಣ್ಣ ಬಾಂಡ್ಲಿಗಳಲ್ಲಿ. ಓಕೆ. ಸೊ ಗೈಸ್ ಈ ಒಂದು ಪ್ರಾಡಕ್ಟ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ನೀವು ಇಲ್ಲಿ ಫೋಟೋನ ಅಟ್ಯಾಚ್ ಮಾಡಿರ್ತೀನಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಿಮಗೆ ಬೇಕಾದಂಥ ಐಟಮ್ಸ್ನ ನೀಟಾಗಿ ಅರೇಂಜ್ ಮಾಡ್ಕೋಬೋದು, ಎಲ್ಲೆಲ್ಲಿ ಹೆಂಗೆಂಗೋ ಬಿಸಾಕೊಳ್ಳೋಕ್ಕಿಂತ. ಸೊ ಇಲ್ಲಿ ನೀಟಾಗಿ ಪ್ಲೇಟ್ಸ್ ಆಗಿರ್ಬೋದು, ನಿಮಗೆ ಬೇಕಾಗಿರೋ ಪಾತ್ರೆಗಳನ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೋಬೋದು. ಸೊ ಹಾಗಾಗಿ ಈ ಒಂದು ಸೆಟ್ನ ನಾನು ತರಿಸ್ಕೊಂಡೆ. ಸೊ ಅಲ್ಲಿ ಇವಾಗ ಗೊತ್ತಾಗಲಿಲ್ಲ ಅಂದರೂ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ಥರ ಅರೇಂಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತೀನಿ, ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ಗೈಸ್ ಇದು ಒಂದು ಇವಾಗ ಫಸ್ಟ್ನೇ ಪ್ರಾಡಕ್ಟು. ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂತ ಹೇಳ್ಬಿಟ್ಟು ಕಿರಣ್ ತೋರಿಸ್ತಾರೆ. ಇದು ಸೆಟ್ ಆಫ್ 2 ತರಿಸಿದ್ದೀನಿ. ಒಂದು ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಇನ್ನೊಂದು ಆಲ್ರೆಡಿ ಫಿಟ್ ಮಾಡಿದ್ದಾರೆ. ಸೊ ಇದು ಯಾವ ಥರ ಮಾಡಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದು 2 ಶೆಲ್ಫ್ದು, ನಿಮಗೆ ಗ್ಯಾಸ್ ಸ್ಟವ್ ಹತ್ರ ಆ ಥರ ಎಲ್ಲ ಇಟ್ಕೋಬೋದು. ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟಿದ್ದು. ವೈಟ್ ಕಲರ್ ತುಂಬ ಇಷ್ಟ ನನಗೆ. ಸೊ ಹಾಗಾಗಿ ಈ ಒಂದು ವೈಟ್ ಕಲರ್ನ ಆರ್ಡ್ರ್ ಮಾಡಿದ್ದು. ನೋಡಿ ಫೈನಲ್ ಆಗಿ ಫಿಟ್ ಆದಮೇಲೆ ಈ ಥರ ಕಾಣುತ್ತೆ. ಫೈನಲ್ ಲುಕ್ ಈ ಥರ ಇದೆ. ಇನ್ನೊಂದು ತೋರಿಸಿದ್ದು ಅದು 2 ಆಗಿಬಿಟ್ಟಿದೆ ಈ ಥರ. ಸೊ ಪರವಾಗಿಲ್ಲ, ಅಡುಗೆ ಮನೆಗೆ ಎಷ್ಟಿದ್ರೂ ಬೇಕಾಗುತ್ತೆ, ಮ್ಯಾನೇಜ್ ಮಾಡ್ಬೋದು. ಅದೊಂದು ಸ್ವಲ್ಪ ಉಲ್ಟಾ ಹಾಕ್ಬಿಟ್ಟಿದ್ದಾರೆ. ಇವಾಗ ಇನ್ನೊಂದು ಪ್ರಾಡಕ್ಟ್ ಓಪನ್ ಮಾಡ್ತಾ ಇದ್ದಾರೆ. ಒಂಥರ ಡಿಫ್ರೆಂಟಾಗಿದೆ ಬಾಕ್ಸ್, ಅದಕ್ಕೆ ಆರ್ಡ್ರ್ ಮಾಡಿದ್ದೆ. ಉಲ್ಟಾ ತೆಗಿತಿದ್ರಲ್ಲ, ಬಾಕ್ಸ್ ಬಂದು ಈ ಥರ ಆಡಿಯನ್ಸಿಗೆ ತೋರಿಸಿ ನೀಟಾಗಿ ಈ ಥರ ಹಿಂಗೆ ಓಪನ್ ಮಾಡ್ಕೋಬೋದು. ವಿತ್ ಸ್ಪೂನ್ಸ್ ಅದರಲ್ಲೇ ಇರುತ್ತೆ. ಸೊ ಆಲ್ ಸ್ಪೈಸಸ್ನ ನೀವಿಲ್ಲಿ ಹಾಕೊಬೋದು. ಹೆಂಗೆ ಸೊ ಇದೊಂದು ಪ್ರಾಡಕ್ಟು ಸ್ಪೈಸಸ್ ಎಲ್ಲ ಹಾಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ಖಾರ ಪುಡಿ, ಉಪ್ಪು, ಗರಂ ಮಸಾಲ, ಆಮೇಲೆ ಸಾಂಬಾರು ಪೌಡರು,
ಚಾಟ್ ಮಸಾಲ ಏನು ಬೇಕಾದರೂ ಹಾಕೋಬೋದು. ಇವಾಗ ಇನ್ನೊಂದು ಡ್ರೈ ಫ್ರೂಟ್ಸ್ ಹಾಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ತರಿಸಿರೋದು. ಬಟ್ ಡ್ರೈ ಫ್ರೂಟ್ಸ್ ಇವಾಗಿಲ್ಲ. ನೀವು ಇದನ್ನ ಅಟ್ಲೀಸ್ಟ್ ನೋಡಾದ್ರೂ ತಂದು ಕೊಡ್ತೀರನೋ ಅಂತ. ಟಿಫಿನ್ ಬಾಕ್ಸ್ ಇದ್ದಾನೆ. ಕ್ಯೂಟ್ ಆಗಿದಲ್ಲ. ಬಟ್ ನಾನು ಇದನ್ನು ವೈಟ್ ಕಲರಲ್ಲಿ ಹುಡುಕ್ತೆ, ವೈಟ್ ಸಿಗಲಿಲ್ಲ, ಈ ಕಲರಲ್ಲಿ ಸಿಕ್ಕಿದೆ. ಬಟ್ ಪರವಾಗಿಲ್ಲ, ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಹಾಂ, ನಿಧಾನ, ಗಾಜಿಂದಿದೆ. ಗ್ರಾಸರೀಸ್ ಇಟ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿರೋದು. ಸ್ವಲ್ಪ ಸ್ಮಾಲ್ ಸೈಜ್ ಇದೆ, ಬಟ್ ನಾವಿಬ್ರಿಗಲ್ವಾ ಅಂತ ಹೇಳ್ಬಿಟ್ಟು ಈ ಥರ ತೊಗೊಂಡೆ. ಇದು ಸ್ವಲ್ಪ ಗ್ಲಾಸಿಂದಿದು, ವೈಟ್ ಕಲರಲ್ಲಿದೆ. ನೋಡಿ, ಕಿರಣ್ ತೋರಿಸ್ತಾ ಇದ್ದಾರೆ. 1/4 kg ಸೊ ವಿಸಿಬಲ್ ಇದೆ ಇಲ್ಲಿ. ಸೊ ಹಾಗಾಗಿ ಚೆನ್ನಾಗಿರುತ್ತೆ ಅಂತ. ಆದರೆ ಜಾಸ್ತಿ ಇದೆಯಲ್ಲ ಡ್ರೈ ಫ್ರೂಟ್ಸ್, ಹಾಕಕ್ಕೆ ಸಾಕಾಗಲ್ಲ. ಡ್ರೈ ಫ್ರೂಟ್ಸ್ ಅಂದರೆ ಒಂದರಲ್ಲೇ ಇರಬೇಕು. ಇದೆಲ್ಲ ಗ್ರಾಸರೀಸ್ ಹಾಕಿಟ್ಕೊಳ್ಳೋಕ್ಕೆ. ಪಳಾರ್ ಅನ್ನತ್ತೆ ಅಷ್ಟೇ, ಇನ್ನೇನು ಅನ್ನತ್ತೆ. ಹೊಡೀರಿ, ದುಡ್ಡು ಕೊಡಿ, ದುಡ್ಡು ಕೊಟ್ಬಿಟ್ಟು ಹೊಡೀರಿ ಅಷ್ಟೇ. ಸೊ ಈ ಥರ ಇದೆ ನೋಡಿ. ವೈಟ್ ನಮ್ಮ ಅಡುಗೆ ಮನೆನ ಫುಲ್ಲು ವೈಟ್ ಮಾಡಬೇಕು ಅಂತ ನನಗೆ ಆಸೆ. ಸೊ ಅದು ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ ಹೆಂಗೆ ಮೇಕೋವರ್ ಆದಮೇಲೆ ಯಾವ ಥರ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನಂಗೆ ತುಂಬ ಆಸೆ ಇದೆ, ನೀಟಾಗಿ ಅರೇಂಜ್ ಮಾಡ್ಕೋಬೇಕು ಅಂತ ಹೇಳಿ. ಪ್ರಾಡಕ್ಟ್ ಇದೆ, ಯಾವ್ದು ಬೇಕು. ಅದು ಸಾಲ್ಟ್ ಮತ್ತು ಪೆಪ್ಪರ್, ಖಾರ ಪುಡಿ ಕಮ್ಮಿ ಬೀಳಲಿ ಅಂತ. ಸೊ ಗೈಸ್, ಇದು ಬಂದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಪೆಪ್ಪರ್ ಮತ್ತು ಸಾಲ್ಟು ಅಥವಾ ಚಿಲ್ಲಿ ಪೌಡರ್ ಏನು ಬೇಕಾದರೂ ಹಾಕೋಬೋದು. ಹಾಂ, ಸೆರಾಮಿಕ್ ಇದು. ಅಂದರೆ ಸಖತ್ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ನಾವು ಅರೇಂಜ್ ಮಾಡ್ಕೊಂಡ್ಮೇಲೆ ಮನೇಲಿ. ಹೊಡೆದಾಕಿ ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ದಲ್ಲ ನಾನೇ ಓಪನ್ ಮಾಡಿ ಇಟ್ಬಿಟ್ಟಿದ್ದೀನಿ. ಬಟ್ ಕಿರಣ್ ನೋಡಿರ್ಲಿಲ್ವಲ್ಲ, ಹಂಗಾಗಿ ಓಪನ್ ಮಾಡಿ ನೋಡ್ತಾ ಇದ್ದಾರೆ ಇವಾಗ. ಇದೊಂದು ಬ್ಯೂಟಿಫುಲ್ ಫ್ಲವರ್, ಎಷ್ಟು ಕ್ಯೂಟಾಗಿದೆ ನೋಡು. ಹಿಂಗೆ ಇಟ್ಕೊಳ್ಳಿ. ಹಾಂ, ಇದು ಅಡುಗೆ ಮನೆಗೆ ಇಡೋಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡಿರೋದು. ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ಅಂದರೆ ಇದು ಕ್ಯಾಮ್ರಾದಲ್ಲಿ. ಓ ಮೈ ಗಾಡ್, ಸಕ್ಕತ್ತಾಗಿದೆ. ಇದು ರಿಯಲಾಗಿ ನೋಡೋಕ್ಕಿಂತ ಕ್ಯಾಮ್ರಾದಲ್ಲಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ. ನಿಮಗೆ ಈಸಿ ಆಗಲಿ ಅಂತ ಓಪನ್ ಮಾಡಿ ಇಟ್ಟಿರೋದು ಅದು ನಾನು. ಇವಾಗ ಯಾವುದ್ಯಾವುದೋ ಬಟ್ಲಲ್ಲಿ ಹಾಕಿಡೋಕ್ಕಿಂತ ನೀಟಾಗಿ ಈ ಥರ ಡಸ್ಟಾಗೆಲ್ಲ ಹೋಗ್ದಂಗೆ ಈ ಥರ ಕವರ್ ಆಗುತ್ತೆ. ಆ್ಯಂಡ್ ಕ್ಯೂಟಾಗಿ, ಇದರಲ್ಲಿ ನಮ್ಗೆ ವೈಟ್ ಕಲರ್ ಸಿಗಲಿಲ್ಲ, ಇದು ಯೆಲ್ಲೋ ಕಲರ್ ಇದೆ. ಕ್ಯೂಟಾಗಿ ಕಾಣುತ್ತೆ ಅಂದ್ಕೊಂಡೆ, ನೋಡೋಣ ಹೆಂಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಇಷ್ಟ ಆಯ್ತಾ ಇದು ನಿಮಗೆ? 100 ರೂಪೀಸ್ ಇದು. ಸೊ ವೈಸ್ ಇದೆಲ್ಲ ಇಂಟ್ರೆಸ್ಟಿಂಗ್ ಇಲ್ವಂತೆ. ಯಾಕೆ ಹೇಳಿ? ಅದು ಅಡುಗೆ ಮನೆ ಐಟಮ್ಸ್ ಅಲ್ವಾ, ಹಂಗಾಗಿ ನಿಮಗೆ ಇಂಟ್ರೆಸ್ಟೇ ಇರಲ್ಲ. ಇವಾಗ ಇನ್ನೊಂದು ಪ್ರಾಡಕ್ಟ್, ಐ ಥಿಂಕ್ ನಿಮಗೆ ಇದು ಇಂಟ್ರೆಸ್ಟಿಂಗ್ ಅನಿಸ್ಬೋದು. ನೋಡಿ, ಇಂಟ್ರೆಸ್ಟಿಂಗ್ ಆಗಿದೆಯಾ ಇದು? ಪ್ಲೇಟ್ಸ್, ಅದು ನನ್ನ ಫೇವ್ರೆಟ್ ಕಲರಲ್ಲಿ ಮಾಡಿರೋದು. ಇವಾಗ ಇನ್ನೊಂದು ಪ್ರಾಡಕ್ಟ್, ಸೆರಾಮಿಕ್. ನಾನು ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ರೆಸಿಪಿದು ಮಾಡ್ತಾ ಇರ್ತೀನಲ್ವ, ಸ್ನ್ಯಾಕ್ಸ್ ಎಲ್ಲ ಮಾಡಿದಾಗ ಇದರಲ್ಲಿ ಇಟ್ಬಿಟ್ಟು ನೀಟಾಗಿ ತಗೋಬೋದು. ಫೋಟೋ ಗಿಟೋ ಎಲ್ಲ ವೀಡಿಯೋದಲ್ಲೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದು. ಆ್ಯಂಡ್ ಸ್ನ್ಯಾಕ್ಸ್ ಎಲ್ಲ ಯಾರು ಬಂದಾಗ ಹಾಕೊಡೋಕ್ಕೂ ತುಂಬ ಕ್ಯೂಟಾಗಿದೆ. ಸೆರಾಮಿಕ್ ತಾನೇ ಇದು? ಈ ಮೈಕ್ರೋ ಓವನ್ ಏನಾದರೂ ಇದ್ದರೆ ಅಥವಾ ಈ ಥರ ಸ್ನ್ಯಾಕ್ಸ್ ಏನಾದರೂ ರೆಸಿಪೀಸ್ ಮಾಡ್ತಾಯಿದ್ದೀರಾ ಅಂತಂದರೆ ಈ ಒಂದು ಪ್ಲೇಟ್ನ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ಇದು ನಾನು ಬೇಕು ಅಂತಲೇ ಇಷ್ಟಪಟ್ಟು ಆರ್ಡ್ರ್ ಮಾಡಿದ್ದು. ಆ ಡಿಸೈನ್ ನೋಡಿ ಗೈಸ್, ಅದ್ರ ಮೇಲೆ ಏನು ಸಕ್ಕತ್ತಾಗಿದೆ. ಆಯಿಲ್ ಕಂಟೈನರು, ಆಯಿಲಿಗೆ ಈ ವೈಟ್ ಕಲರ್ ಟೇಬಲ್ ಮಾಡಿದ್ದೀನಲ್ಲ ಸ್ಟ್ಯಾಂಡು, ಆ ಸ್ಟ್ಯಾಂಡ್ ಮೇಲೆ ಇಡೋಕ್ಕೆ ಅಂತ ಹೇಳ್ಬಿಟ್ಟು ಮಾಡಿದ್ದು. ಸೊ ನಂಗೆ ಆ ಬ್ಲೂ ಇದೆಯಲ್ಲ, ಆ ಬ್ಲೂ ಅಂತೂ ಸಖತ್ ಇಷ್ಟ ಆಯಿತು. ಆ ಬ್ಲೂ ನಿಧಾನ ಒಂದು ಇಟ್ಬಿಟ್ಟು ಇನ್ನೊಂದು ತಗೊಳ್ಳಿ. ಸೊ ಗೈಸ್, ಈ ಬ್ಲೂ ಕಲರ್ ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ. ಇದು ತುಂಬ ಜಾಸ್ತಿ ಏನಿಲ್ಲ, ಒಂದು 300 ml ಹಿಡಿಬೋದು ಅನ್ಸುತ್ತೆ ಅಷ್ಟೇ, 300 400 ml. ಬಟ್ ಸಖತ್ ಕ್ಯೂಟಾಗಿದೆ. ಮಿಸ್ ಮಾಡ್ದೇನೆ ಯಾರಾದರೂ ಸೆರಾಮಿಕ್ ಪ್ರಾಡಕ್ಟ್ ಇಷ್ಟ ಅಂತಂದರೆ ಆರ್ಡ್ರ್ ಮಾಡ್ಕೊಳ್ಳಿ. ನಾನು ಆಯಿಲ್ಗೆ ಅಂತ ಹೇಳ್ಬಿಟ್ಟು ಅದು ಎರಡೂ ಆರ್ಡ್ರ್ ಮಾಡಿರೋದು. ಸಖತ್ ಕ್ಯೂಟಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ. ಛೋಟಾ ಪ್ಯಾಕಲ್ಲಿ ಏನು ಬಂದಿದೆ ಅಂತ ನೋಡ್ತಾ ಇದ್ದಾರೆ. ಸೊ
ಗೈಸ್ ನೋಡಿ ಇಲ್ಲಿ ಈ ಸ್ಪೂನ್ ಎಷ್ಟು ಕ್ಯೂಟಾಗಿದೆ ಅಂತ ಹೇಳ್ಬಿಟ್ಟು ಫೋಕಸ್ ಆಗ್ತಾ ಇಲ್ಲ. ಹಾಂ, ಸೊ ಇದು ನೀವು ನೋಡಿರ್ತೀರ ತುಂಬ ಟ್ರೆಂಡಿಂಗಲ್ಲಿರೋವಂಥ ಸ್ಪೂನ್ಸ್ ಇದೆಲ್ಲ. ಒಂದೊಂದು ಥರ ನೋಡಿಲಿ, ಈ ಥರ ಹಾರ್ಟ್ ಶೇಪಲ್ಲಿ, ಈ ಥರ ಫ್ಲವರ್ಸ್, ಈ ಥರ ಇನ್ನೊಂದು ಡಿಫ್ರೆಂಟ್ ಫ್ಲವರ್. ಇದು ಒಂಥರ ಎಷ್ಟು ಕ್ಯೂಟಾಗಿದೆ ಈ ಸ್ಪೂನ್ಸ್ ನೋಡಿ ಗೈಸ್. ನಂಗಂತೂ ಸಖತ್ ಇಷ್ಟ ಆಯ್ತು ಇದು. ಸೊ ಹಾಗಾಗಿ ಇದು ಆರ್ಡ್ರ್ ಮಾಡಿದೆ. ಇದು 100 rupees ಅಷ್ಟೇ ಅನಿಸುತ್ತೆ. ಇದೂ ಕೂಡ ತುಂಬ ಕ್ಯೂಟಾಗಿದೆ. ಸ್ಪೂನ್ ಸ್ಟ್ಯಾಂಡ್ ಅಂತಲೇ ಹೇಳ್ಬೋದು. ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋ ಅಂಥ ಆಪ್ಷನ್ನು ಐತೆ. ಅಲ್ಲಿ ಬಾಕ್ಸಲ್ಲಿ ಇದೆ, ತೋರಿಸಿ ಅದನ್ನು, ಗೊತ್ತಾಗುತ್ತೆ. ಸೊ ಈ ಥರ ಫೋರ್ಕ್ ಆಗಿರ್ಬೋದು, ಸ್ಪೂನ್ಸ್ ಆಗಿರ್ಬೋದು, ಎಲ್ಲ ಸಪ್ರೇಟ್ ಇಟ್ಕೋಬೋದು. ನಾನು ತರಿಸಿರೋ ಸ್ಪೂನ್ ಕೂಡ ಇದೆ ನೋಡಿ ಇಲ್ಲಿ ಕಡೆ ಲಾಸ್ಟಲ್ಲಿ. ಸೊ ವೈಟ್ ಕಲರಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ತರಿಸಿರೋದು. ಸೊ ಇದರಲ್ಲಿ ಇನ್ನೊಂದೇನು ಅಂತಂದರೆ, ಇವಾಗ ನಾವು ತೊಳೆದ ತಕ್ಷಣ ಇದ್ರೊಳಗೆ ಹಾಕಿದ್ರೆ ಇದರಲ್ಲಿ ಓಲ್ ಕೂಡ ಇದೆ. ಸೊ ನೀರು ಬಂದು ಇಲ್ಲಿ ಸ್ಟೋರ್ ಆಗಿರುತ್ತೆ, ಆರಾಮಾಗಿ ನಾವು ಕ್ಲೀನ್ ಮಾಡ್ಕೋಬೋದು. ಆ್ಯಂಡ್ ಗಟ್ಟಿನೂ ಕೂಡ ಇದೆ ಇದು. ತುಂಬ ನೋಡೋ ಅಷ್ಟು ತಳು ಇಲ್ಲ, ಗಟ್ಟಿ ಇದೆ. ಚೆನ್ನಾಗಿದೆ ಅಲ್ವಾ ಡಮ್ಮು ಇದು? ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಇದು 2ನೇದು. ಆ್ಯಕ್ಚುಲಿ ಇನ್ನೊಂದು ಮಾಡಿದ್ದೆ, ಅದು ಯಾಕೋ ಔಟ್ ಆಫ್ ಸ್ಟಾಕ್ ಅಂತ ಹೇಳ್ಬಿಟ್ಟು ಬರಲೇ ಇಲ್ಲ. ಸೊ ಇದು ಬಂದಿದೆ. ಸೊ ಇದು ಕೂಡ ಈ ಒಂದು ಸ್ಟ್ಯಾಂಡ್ ಏನಿದೆ, ಸೊ ಈ ಒಂದು ಸ್ಟ್ಯಾಂಡಲ್ಲಿ ಈ ಥರ ಇಡ್ಬೋದು. ಸೊ ಪಾಸಿಟಿವ್ ವೈಬ್ಸ್ ಇರುತ್ತೆ. ಗ್ರೀನರಿ ಎಲ್ಲಿದೆಯೋ ಅಲ್ಲಿ ಪಾಸಿಟಿವ್ ವೈಬ್ಸ್ ಇರುತ್ತೆ. ಸೊ ಹಾಗಾಗಿ ಇದೊಂದು. ಇನ್ನೂ ಒಂದಿದೆ, ಅದು ನಿಮಗೆ ತುಂಬ ಇಷ್ಟ ಆಗುತ್ತೆ. ಪ್ಲೀಸ್ ನಾನೊಂದು ಕ್ಲೂ ಕೊಡ್ತೀನಿ. ಇದು ಸೆರಾಮಿಕ್ದು, ಬಟ್ ಕಿರಣಂಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಚೊಂಬೆ ನಿಮಗೆ ಎಷ್ಟು ಕ್ಯೂಟ್ ಆಗಿದೆ ಅದ್ರ ಮುಖ ನೋಡಿ, ಅಲ್ಲಿ ನಗು ಮುಖ. ಅದ್ರ ಮೇಲ್ಗಡೆ ಬುರ್ಡನ್ ಇಲ್ಲೇ ಬಿಟ್ಟಿದ್ದೀರಾ ನೀವು, ಓಪನ್ ಮಾಡಿಲ್ಲ. ಅದರಿಂದ ಕೂದಲು, ಬುದ್ಧಂದು ಕೂದಲು ಉಂಡೆ ರೌಂಡ್ ಇರುತ್ತಲ್ಲ, ಏನಕ್ಕೆ ಅಂತ ಗೊತ್ತಾ? ತಿರುಗಿಸೋದೇನಿಲ್ಲ, ಇಡೋದು ಹಂಗೆ ತಿರುಗಿಸ್ತಾ ಇದ್ದೀರಲ್ಲ. ಈಗ ಬುದ್ಧನ ಕೂದಲು ಈ ಥರ ರೌಂಡಕ್ಕೆ ಏನಕ್ಕೆ ಇರಿದೆ ಅಂತ ಗೊತ್ತಾ? ಚೆನ್ನಾಗಿದೆಯಾ? ಹಿಂಗೆ ತಿರುಗಿಸಿ, ಹಿಂಗೆ ತೋರಿಸಿ. ಇಷ್ಟೇ ಗೈಸ್, ನೋಡಿದ್ರಲ್ಲ ಏನೇನು ಅಡುಗೆ ಮನೆಗೆ ಬೇಕಾಗಿರುವಂಥ ವಸ್ತುಗಳು ಏನೇನು ತರಿಸ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ನಿಮಗೂ ಬೇಕು ಅಂತಂದರೆ ಎಲ್ಲದರಿಂದ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಮಿಸ್ ಮಾಡ್ದಲೇ ಹೋಗಿ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕೋ ಆ ಒಂದು ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡಿ. ನಿಮಗೂ ಇಷ್ಟ ಆಯಿತು ಅಂತಂದರೆ, ಅಕಸ್ಮಾತ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗೊತ್ತಾಗಲಿಲ್ಲ ಅಂತಂದರೆ ಯಾವುದು ಪ್ರಾಡಕ್ಟ್ ಬೇಕು ಅಂತ ಹೆಸರನ್ನ ಮೆನ್ಷನ್ ಮಾಡಿ, ಅದಾದಮೇಲೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ, ನಾನು ಒಂದು ಲಿಂಕ್ನ ಕಳಿಸ್ಕೊಡ್ತೀನಿ. ನೆಕ್ಸ್ಟು ಪಾರ್ಟ್ 2 ಅಲ್ಲಿ ಯಾವ ಥರ ನೀಟಾಗಿ ಅರೇಂಜ್ ಮಾಡ್ತೀವಿ ಅಡುಗೆ ಮನೆನ ಅಂತ ಹೇಳ್ಬಿಟ್ಟು ಬರುತ್ತೆ. ಇನ್ನೂ ಒಂದು ಪ್ರಾಡಕ್ಟ್ ತೋರಿಸಿಲ್ಲ, ಇಲ್ಲೇ ಉಳ್ಕೊಂಡೈತೆ. ಸೊ ಗೈಸ್, ಇವಾಗ ಇದು ಒಂದು ಉಳ್ಕೊಂಡಿದೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಯಾವ ಥರ ಅರೇಂಜ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡಿ. ಇವಾಗ ತೋರಿಸಲ್ಲ ನಾವು, ಅದು ಸ್ವಲ್ಪ ಅದೇನೋ ಅರೇಂಜ್ ಮಾಡಬೇಕು, ಸ್ವಲ್ಪ ದೊಡ್ಡದಿದೆ ಪ್ರಾಡಕ್ಟ್, ಹಾಗಾಗಿ. ಸೊ ಇಷ್ಟೇ ಗೈಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.